ದ್ವಿತೀಯ ಪಿಯು ಫಲಿತಾಂಶ ಪ್ರಕಟಗೊಂಡಿದೆ. ಪಿಯು ರಿಸಲ್ಟ್ನಲ್ಲಿ ಮತ್ತೆ ಹೆಣ್ಮಕ್ಕಳೇ ಸ್ಟ್ರಾಂಗ್. ಅಚ್ಚರಿ ತರಿಸುತ್ತೆ ರ್ಯಾಂಕ್ ವಿದ್ಯಾರ್ಥಿನಿಯರ ಕುಟುಂಬದ ಕತೆ. ದ್ವಿತೀಯ ಪಿಯು ಫಲಿತಾಂಶದಲ್ಲಿ ಮತ್ತೆ ಹೆಣ್ಮಕ್ಕಳೇ ಸಾಧನೆಯನ್ನ ಮಾಡಿ ತೋರಿಸಿದ್ದಾರೆ. ಹೆಣ್ಮಕ್ಕಳು ಯಾವತ್ತಿಗೂ ಕೂಡ ನಾವು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡಿದ್ದಾರೆ. ಬೇಸರದ ಪಿಯು ರಿಸಲ್ಟ್ ಅಲ್ಲೂ ಅಚ್ಚರಿ ತರಿಸುತ್ತೆ ರ್ಯಾಂಕ್ ವಿದ್ಯಾರ್ಥಿನಿಯರ ಕುಟುಂಬದ ಕಥೆಗಳನ್ನ ಕೇಳಿದ್ರೆ. ನ್ಯೂಸ್ 18ನಲ್ಲಿ ರ್ಯಾಂಕ್ ವಿದ್ಯಾರ್ಥಿನಿಯರ ಮನದ ಮಾತನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಲಾರಿ ಡ್ರೈವರ್ ಮಗಳು ಸಂಜನಾ ಬಾಯಿ ರಾಜ್ಯಕ್ಕೆ ಮೊದಲ ಸ್ಥಾನ. ದೇಗುಲದ ಅರ್ಚಕರ ಮಗಳು ಭಾರ್ಗವಿ ರಾಜ್ಯಕ್ಕೆ 3ನೇ ಸ್ಥಾನ. ಕೂಲಿಕಾರನ ಮಗಳು ನಾಗವೇಣಿ ರಾಜ್ಯಕ್ಕೆ 5ನೇ ಸ್ಥಾನವನ್ನ ಪಡೆದಿದ್ದಾರೆ. ಎಜುಕೇಶನ್ ಅನ್ನೋದು ಯಾರಪ್ಪನ ಆಸ್ತಿಯೂ ಅಲ್ಲ ಅನ್ನೋದಕ್ಕೆ ಈ ವಿದ್ಯಾರ್ಥಿನಿಯರ ಸಾಧನೆಯೇ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದ್ದಾರೆ. ಸಾಧನೆ ಮಾಡೋದಿಕ್ಕೆ ಮನಸ್ಸೊಂದ್ರೆ ಇದ್ರೆ ಸಾಕು. ನಾವು ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಕಲಿತ್ರೆ ಅದು ಫಲಿತಾಂಶ ಕೊಡುತ್ತೆ ಅನ್ನೋದಕ್ಕೆ ಈ ಎಲ್ಲಾ ವಿದ್ಯಾರ್ಥಿನಿಯರ ಸಾಧನೆಯನ್ನೇ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ನೀವು ನೋಡ್ತಾ ಇದ್ರಲ್ಲ, ಒಬ್ಬೊಬ್ಬ ಹೆಣ್ಣು ಮಕ್ಕಳ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿನಿಯರ ಅವರ ಕುಟುಂಬದ ಸ್ಟೋರಿ ಯಾವ್ಯಾವ ರೀತಿಯಾಗಿದೆ ಅಂತ ಹೇಳಿ. ವಿದ್ಯಾರ್ಥಿನಿಯರ ಕುಟುಂಬದ ಕಥೆ ಇದೆಯಲ್ಲ, ಎಲ್ಲರಿಗೂ ಕೂಡ ಮಾದರಿ, ಎಲ್ಲರಿಗೂ ಸ್ಫೂರ್ತಿಯಾಗುತ್ತೆ. ವಿದ್ಯಾರ್ಥಿನಿಯರು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಯಾರ್ಯಾರು ರ್ಯಾಂಕ್ ಪಡ್ಕೊಂಡಿದ್ದಾರೆ, ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಲಾರಿ ಡ್ರೈವರ್ ಮಗಳು ಸಂಜನಾಬಾಯಿ ರಾಜ್ಯಕ್ಕೆ ಮೊದಲ ಸ್ಥಾನ ಆದರೆ, ದೇಗುಲದಲ್ಲಿ ಅರ್ಚಕರಾಗಿ ಕೆಲಸ ಮಾಡ್ತಾ ಇದ್ದಂತಹ ಅರ್ಚಕರ ಮಗಳು ಭಾರ್ಗವಿ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದಿದ್ದಾರೆ. ಕೂಲಿಕಾರನ ಮಗಳು ನಾಗವೇಣಿ ರಾಜ್ಯಕ್ಕೆ 5ನೇ ಸ್ಥಾನವನ್ನ ಪಡೆದಿದ್ದಾರೆ. ಈ ಮೂಲಕ ಮತ್ತೆ ಮತ್ತೆ ಹೆಣ್ಮಕ್ಕಳು ಎಜುಕೇಷನ್ ವಿಚಾರದಲ್ಲಿ ಯಾವತ್ತೂ ಕೂಡ ನಾವು ಏನೇ ಬಂದರೂ ಕೂಡ ಎಜುಕೇಷನ್ಗೆ ನಾವು ಇಂಪಾರ್ಟೆನ್ಸ್ ಕೊಟ್ಟೇ ಕೊಡ್ತೀವಿ ಅನ್ನೋದಕ್ಕೆ ಈ ಎಲ್ಲ ವಿದ್ಯಾರ್ಥಿನಿಯರ ಸಾಧನೆಯೇ ನಮ್ಗೆಲ್ಲರಿಗೂ ಕೂಡ ಮಾದರಿ, ಸ್ಫೂರ್ತಿ ಅಂತಲೇ ನಾವಿಲ್ಲಿ ಹೇಳಬೇಕಾಗುತ್ತೆ. ಕಾರಣ ಹೆಣ್ಣು ಮಕ್ಕಳನ್ನ ಎಷ್ಟೋ ಸಂದರ್ಭಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಸಾಕಪ್ಪ ಇನ್ನು ಓದೋದು ಬೇಡ ಅಂತ ಅಂದ್ಕೊಳ್ಳುವಂತಹ ಪೇರೆಂಟ್ಸ್ಗೆ ಈ ಹೆಣ್ಣು ಮಕ್ಕಳು ಮಾಡಿ ತೋರಿಸ್ತಾ ಇರುವಂತಹ ಸಾಧನೆಯಿಂದ ಮುಂದೆ ಅವರನ್ನು ಇನ್ನಷ್ಟು ಎಜುಕೇಷನ್ ಅವರಿಗೆ ಕೊಡಿಸ್ಬೇಕು ಅನ್ನುವಂತಹ ಮನಸ್ಸು ಬರಬೇಕು. ಆ ಒಂದು ಉತ್ಸಾಹವನ್ನ ನೀಡುವಂತಹ ಈ ಎಲ್ಲ ಹೆಣ್ಣು ಮಕ್ಕಳಿಗೆ ನಾವೆಲ್ಲರೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅವರೆಲ್ಲರಿಗೂ ಅಭಿನಂದನೆಯನ್ನ ಹೇಳಬೇಕು. ಕಲಾ ವಿಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಕೊಟ್ಟೂರಿನ ಲಾರಿ ಡ್ರೈವರ್ ಮಗಳು ಸಂಜನಾಬಾಯಿ 597 ಅಂಕ ಗಳಿಸಿ ಕಲಾ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ. ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ಭಾರ್ಗವಿ ರಾಜ್ಯಕ್ಕೆ 3ನೇ ಸ್ಥಾನ. ಕೋಲಾರ ನಗರದ ಮಹಿಳಾ ಸಮಾಜ ಕಾಲೇಜಿನ ವಿದ್ಯಾರ್ಥಿನಿ ಇವರು 3ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಭಾಸ್ಕರ್ ಶಾಸ್ತ್ರಿ ಹಾಗೇನೆ ಸಂಗೀತ ದಂಪತಿಗಳ ಪುತ್ರಿ ಭಾರ್ಗವಿ. ತಂದೆ ಭಾಸ್ಕರ್ ಶಾಸ್ತ್ರಿ ದೇವಾಲಯದಲ್ಲಿ ಅರ್ಚಕರಾಗಿದ್ದಾರೆ. ಆದರೆ ಮಗಳು ವಿದ್ಯಾಭ್ಯಾಸದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಉತ್ತಮ ವಿದ್ಯಾಭ್ಯಾಸವನ್ನ ಕೊಡಿಸಿದ್ದಾರೆ ಅರ್ಚಕರಾಗಿರುವ ಭಾಸ್ಕರ್ ಶಾಸ್ತ್ರಿ. ಕೋಲಾರ ತಾಲೂಕಿನ ಹುದುಕುಳ ಗ್ರಾಮದ ನಿವಾಸಿ ಭಾರ್ಗವಿ ವಾಣಿಜ್ಯ ವಿಭಾಗದಲ್ಲಿ 3ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಇನ್ನು ಗೋಪಾನಕೊಪ್ಪದ ಸರ್ಕಾರಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ನಾಗವೇಣಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಪಡ್ಕೊಂಡಿದ್ದಾರೆ. ತಂದೆ ಆಂಟೋನಿ ಹಾಗೇನೆ ತಾಯಿ ಸರೋಜಾ ಕೂಲಿ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ರು, ಮಗಳನ್ನ ಓದಿಸ್ತಾ ಇದ್ರು. ವಿದ್ಯಾರ್ಥಿ ವೇತನದ ನೆರವಿನಿಂದ ನಾಗವೇಣಿ ವಿದ್ಯಾಭ್ಯಾಸವನ್ನ ಮಾಡಿದ್ದು. ಕಡು ಬಡತನದಲ್ಲಿಯೇ ಓದಿ ಇದೀಗ 5ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ ನಾಗವೇಣಿ. ನ್ಯೂಸ್ 18 ಜೊತೆ ಕೂಡ ನಾಗವೇಣಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನೋಡೋಣ. ಫೋನ್ ಮಾಡ್ರಿ ಇನ್ನು ಭೂಮಿಕಾ ಆರ್ ಹೆಗಡೆ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 5ನೇ ರ್ಯಾಂಕ್ ಅನ್ನ ಪಡೆದಿದ್ದು ಉಡುಪಿಯ MGM ಕಾಲೇಜಿನ
ವಿದ್ಯಾರ್ಥಿನಿಯಾಗಿದ್ದಾರೆ ಭೂಮಿಕಾ ಹೆಗ್ಡೆಗೆ PUCಯ ಈಗ ವಿಜ್ಞಾನ ವಿಭಾಗದಲ್ಲಿ 595 ಅಂಕ ಬಂದಿದೆ. 5ನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ. ಇವರ ಸಾಧನೆ ಕೂಡ ಅವರ ಮನೆಯವರಿಗೆ ಮಾತ್ರ ಅಲ್ಲ, ಇಡೀ ಕಾಲೇಜಿಗೂ ಕೂಡ ಅಷ್ಟೇ ಹೆಮ್ಮೆ ತಂದಿದೆ. ವಿದ್ಯಾರ್ಥಿನಿ 5ನೇ ಸ್ಥಾನವನ್ನು ಪಡ್ಕೊಂಡಿದ್ದು ಭೂಮಿಕಾ ಹೆಗ್ಡೆ. ಇಡೀ ಮನೆಯವರು ಸಿಹಿ ತಿನಿಸಿ ಖುಷಿಯನ್ನ ಹಂಚಿಕೊಂಡಿದ್ದಾರೆ. I was expecting around the same marks as Saturday. ಎಕ್ಸ್ಪೆಕ್ಟ್ ಮಾಡಿದಷ್ಟೇ ಬಂತಾ? ಮ್ಯಾಥ್ಸ್ ಅಲ್ಲಿ 1 ಮಾರ್ಕ್ ಕಡಿಮೆ ಬಂತು. ಬೇರೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಅಷ್ಟೇ ಬಂತು. ಹೇಗೆ ಪ್ರಿಪೇರ್ ಆಗೋದು ಇಷ್ಟು ಮಾರ್ಕ್ ಬರಲಿಕ್ಕೆ? ನನ್ನದು ಮೇನ್ ಪ್ರಿಪರೇಷನ್ ನೀಟ್ ಇದೆ, ಮತ್ತೆ ಬೋರ್ಡಿಗೆ ಸಹ ಅದು ಪ್ರಿಪೇರ್ ಮಾಡ್ತಾ ಇದ್ದೇನೆ. PUC MGM ಅಲ್ಲಿ ಮಾಡಿದ್ದು, ಮತ್ತೆ 9th and 10th ಬಳ್ಳಾರಿಯಲ್ಲಿ ಓದಿದ್ದು. ನಾನು ಏನು ಮಾಡಬೇಕಂತ ಮತ್ತೆ ಅದೇ ಆರ್ಡ್ರಲ್ಲಿ ಮಾಡ್ತಾ ಹೋಗಿದ್ದು. ಹೇಗೆ ಬೆಳಿಗ್ಗೆ ಏನೆಲ್ಲ ಮಾಡಬೇಕಂತ ಪ್ಲಾನ್ ಮಾಡಿ ಮತ್ತೆ ಕಂಪ್ಲೀಟ್ ಮಾಡ್ತಾ ಹೋಗಿದ್ದು. ಕಾಲೇಜ್ ತುಂಬ ಚೆನ್ನಾಗಿತ್ತು. ಎಲ್ಲ ಡಿಪಾರ್ಟ್ಮೆಂಟ್ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನು ಡೌಟ್ ಇದ್ದರೆ ಕ್ಲಾರಿಫೈ ಮಾಡೋದು, ಮತ್ತು ಎಕ್ಸಾಮಿಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವುದು ಫೇವರೇಟ್ ಸಬ್ಜೆಕ್ಟ್? ಬಯಾಲಜಿ. ಖುಷಿ ಆಗ್ತಾ ಇದೆ. ಅವಳು ತುಂಬ ಹಾರ್ಡ್ ವರ್ಕ್ ಮಾಡ್ತಾಳೆ. ಚಿಕ್ಕಂದಿಂದನೂ ಹಾಗೇನೆ ಅವಳ ಪಾಡಿಗೆ ಅವಳು ಓದ್ಕೊತಾ ಇದ್ಳು. ನಾನು ಆ್ಯಸ್ ಎ ಟೀಚರ್ ವರ್ಕ್ ಮಾಡ್ತಾ ಇದ್ದೇನೆ. ಸೊ ಮೋಸ್ಟ್ ಆಫ್ ದ ಟೈಮ್ ಅವಳ ಪಾಡಿಗೆ ಓದ್ಕೊಂಡು ಎಲ್ಲ ಸಾಧನೆ ಮಾಡಿದ್ದಾಳೆ. ಅವಳಾಗಿ ಓದ್ಕೊಳ್ತಾಳೆ. ನಾನು ಒಂದಿನ ಕೂಡ ಅವಳಿಗೆ ಪ್ರೆಷರ್ ಕೊಟ್ಟಿದ್ದಿಲ್ಲ. ಉಲ್ಟಾ ನಾನು ಅವಳಿಗೆ ಹೇಳ್ತಾ ಇರ್ತೀನಿ, ಸಾಕು ಇವತ್ತಿಗೆ ಮಲ್ಕೋ, ಇವತ್ತು ಸಾಕು, ರೆಸ್ಟ್ ತಗೋ ಅಂತ ಹಾಗೆ ಹೇಳ್ತೀನಿ. ಯಾವತ್ತೂ ನಾನು ಅವಳಿಗೆ ಪ್ರೆಷರ್ ಹಾಕಿದ್ದಿಲ್ಲ, ಇನ್ನೂ ಓದು ಅಂತ. ಅವಳಾಗಿ ಎಲ್ಲನೂ ಪ್ಲ್ಯಾನ್ ಔಟ್ ಮಾಡಿಕೊಂಡು ಎವ್ರಿ ಡೇ ಓದ್ತಿದ್ಲು. ಎವ್ರಿ ಡೇ ಆ ದಿನದ್ದು ಸಬ್ಜೆಕ್ಟ್ ಏನಿದೆ ಅದ್ರದ್ದು ರಿವಿಷನ್ ಇರಲಿ, ಹೋಮ್ವರ್ಕ್ ಇರಲಿ, ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ಓದ್ಕೊತ ಬಂದಿದ್ಲು. ರೈಟ್ ಫ್ರಮ್ ಚೈಲ್ಡ್ಹುಡ್ ಅಂತ ಹೇಳ್ಬೋದು. ಇವಾಗ ಈ 11th 12th ಅಂತೂ ತುಂಬ ಪ್ಲ್ಯಾನ್ ಮಾಡಿ ಓದಿದ್ದಾಳೆ. ಹಾಗೆ ಮಾಡ್ತಾರೆ, ತುಂಬಾ ಆಗ್ತದೆ. ದ್ವಿತೀಯ PU ಫಲಿತಾಂಶ ಪ್ರಕಟ ಆಗಿದ್ದು ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ ಅಮೂಲ್ಯ ಕಾಮತ್ ರಾಜ್ಯಕ್ಕೆ ಪ್ರಥಮ ಸ್ಥಾನ. ವಿಜ್ಞಾನ ವಿಭಾಗದಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 597 ಅಂಕಗಳನ್ನು ಗಳಿಸಿದ್ದಾರೆ ಅಮೂಲ್ಯ ಕಾಮತ್ ಅವರು. 597 ಅಂಕಗಳನ್ನು ಪಡೆಯುವುದರ ಮೂಲಕ ಇದೀಗ ವಿಜ್ಞಾನ ವಿಭಾಗದಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಕಾಲೇಜಲ್ಲಿ ಹೇಳ್ತೀನಿ ನಿಮಗೆ ಪೊಟೆನ್ಷಿಯಲ್ ಉಂಟು ಅಂತ. ನಾನು ಸಹ ನನ್ನ ಬೆಸ್ಟ್ ಟ್ರೈ ಮಾಡಿದೆ. ಹಾಗೆಂತ ರ್ಯಾಂಕ್ ಬರಬೇಕಂತ ಪ್ರೆಷರಲ್ಲಿ ಹೋಗಲಿಲ್ಲ, ನನ್ನ ಬೆಸ್ಟ್ ಮಾಡಿ. ನನಗೆ ಇದ್ದ ಎಕ್ಸಾಮಲ್ಲಿ ನನ್ನ ಬೆಸ್ಟ್ ಕೊಡಬೇಕು ಅಂತ ಅಷ್ಟೇ ಒಂದು ಗೋಲ್ ಇದೆ. ಎವ್ರಿ ಎಕ್ಸಾಮ್ ಐ ಶುಡ್ ನಾಟ್ ಡಿಸಪಾಯಿಂಟ್ ಮೈ ಸೆಲ್ಫ್. ನನಗೆ ನಾನೇ ಕಾಂಪಿಟೇಷನ್ ಇದ್ದೆ, ಎಲ್ಲ ಎಕ್ಸಾಮಲ್ಲಿ ಬೆಟರ್ ಮಾಡ್ತಾ ಹೋಗ್ಬೇಕಂತ. ಸೇಮ್ ವಿತ್ ಬೋರ್ಡ್ ಟೆಸ್ಟ್ ಆಲ್ಸೋ. ತುಂಬ ಟೆಸ್ಟ್ ಕೊಡ್ತಿದ್ರು, ಆದರೆ ಎಲ್ಲರಲ್ಲಿ ನಾನು ನನ್ನ ಬೆಸ್ಟ್ ಕೊಡಬೇಕು. ಮಿಸ್ಟೇಕ್ ಆದರೆ ಅದರಿಂದ ಲರ್ನ್ ಮಾಡಿ ಇನ್ನು ನೆಕ್ಸ್ಟ್ ಅಲ್ಲಿ ಇನ್ನೂ ಬೆಟರ್ ಮಾಡಬೇಕು. ಇಂಜಿನಿಯರಿಂಗ್ PC MC ತಗೊಂಡ ಹಾಗೆ ನಾನು ಇಂಜಿನಿಯರಿಂಗ್ ಸೈಡಿಗೆ ಹೋಗಿ ಒಳ್ಳೆ ಇಂಜಿನಿಯರ್ ಆಗಬೇಕು ಅಂತ. ಅಂದರೆ ಟೆಕ್ ಸೈಡ್ ತುಂಬ ಇಷ್ಟ ನನಗೆ. ಡಿವೈಸಸ್, ಕೋಡಿಂಗ್ ಅದೆಲ್ಲ ನೋಡೋಕೆ ಫ್ಯಾಸಿನೇಟ್ ಆಗ್ತಿತ್ತು. ಸೊ ಆಚೆ ಸೈಡಿಗೆ ಹೋಗಿ ಎಂಥದ ಒಂದು ಒಳ್ಳೆ ಮಾಡಬೇಕು ಅಂತ. ಚೆನ್ನಾಗಿ ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಸ್ವಲ್ಪ ಲಕ್ ಫ್ಯಾಕ್ಟರ್ ಕೂಡ ಯಾವಾಗಲೂ ಇರ್ತದೆ. ಸೊ ಎಲ್ಲ ಪ್ರಯತ್ನಕ್ಕೆ ದೇವರ ದಯೆ ಮತ್ತು ಗುರುವಿನ ಆಶೀರ್ವಾದ ಎಲ್ಲ ಸೇರಬೇಕಾಗ್ತದೆ. ಅದಾಗಿ ಸ್ಟೇಟಿಗೆ ಇವತ್ತು ಫಸ್ಟ್ ಟೈಮ್ ಬಹಳ ಖುಷಿಯಾಗಿದೆ ನಮಗೆ. ಅವಳ ಪಟ್ಟ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಅನಿಸ್ತದೆ. ಸಾಧಾರಣ ಸುಮಾರಾಗಿ ಅಂದಾಜು ಮಾಡಿದ್ವಿ, ಫಸ್ಟ್ ಸೆಕೆಂಡಲ್ಲೇ ಬರ್ಬೋದು ಅಂತ ಅಂದಾಜು ಮಾಡಿದ್ವಿ. ನಮಗಿಂತ ಜಾಸ್ತಿ ಕಾನ್ಫಿಡೆನ್ಸ್ ಇದ್ದದ್ದು ಅವಳ ಟೀಚರ್ಸಿಗೆ. ಅವರಂತೂ ಬಹಳ ಹೇಳ್ತಾ ಇದ್ರು ಈ ಸಲ ಬರಬೇಕು, ಮತ್ತೆ ನಮ್ಮ ಎಕ್ಸ್ಪರ್ಟಿಗೆ ಒಂದು ಈ ಥರ ರೆಕಾರ್ಡ್ ಆಗುತ್ತೆ, ಫಸ್ಟ್ ರ್ಯಾಂಕ್ ಬಂದರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದರೆ ರೆಕಾರ್ಡ್ ಆಗುತ್ತೆ ಅಂತ ಟೀಚರ್ಸ್ ತುಂಬ ಮೋಟಿವೇಟ್ ಮಾಡಿದ್ದಾರೆ. ಹಾಗೆ ದೊಡ್ಡ ಧನ್ಯವಾದ ಹೇಳಬೇಕಾದದ್ದು ನನ್ನ ಅವಳ ಕಾಲೇಜಿನ ಟೀಚರ್ಸಿಗೆ. ತುಂಬ ಟೆಸ್ಟ್ಗಳನ್ನು ಕೊಟ್ಟು, ರಿಪೀಟ್ ಟೆಸ್ಟ್ ಕೊಟ್ಟು ಮಾರ್ಕ್ ಟೆಸ್ಟ್ ಮಾಡಿ, ಎಕ್ಸಾಮ್ ಅನ್ನೋದು ಒಂಥರ ಡೈಲಿ ಕ್ಲಾಸಿಗೆ ಹೋಗಿ ಬಂದ ಹಾಗೆ ಅನ್ನೋ ಥರ ಅವ್ರು ಮಾಡಿಟ್ಟಿದ್ರು. ಸೊ ಎಕ್ಸಾಮ್ ಅನ್ನೋ ಭಯನೇ ಅವ್ರಿಗೆ ಹೊರಟೋಗಿತ್ತು ಮಕ್ಕಳಿಗೆ. ಆ ಥರ ಪ್ರಿಪ್ರೇಷನ್ ಕೊಟ್ಟಿದ್ದಾರೆ. ಹಾಗೆ ಕಾಲೇಜಿನ ಟೀಚರ್ಸಿಗಂತೂ ನಾವು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇನ್ನು ಬೆಳಗಾವಿಯ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ತನ್ವಿ ಹೇಮಂತ್ ಪಾಟೀಲ್ 3ನೇ ಸ್ಥಾನ ಪಡೆದ ವಿದ್ಯಾರ್ಥಿನಿಯಾಗಿದ್ದಾರೆ. 597 ಅಂಕ ಪಡೆದಿದ್ದಾರೆ. 5 ಜನ ವಿದ್ಯಾರ್ಥಿನಿಯರು 3ನೇ ಸ್ಥಾನವನ್ನ ಹಂಚಿಕೆ ಆಗಿದೆ. KLS ಗೋಗಟೆ ಕಾಲೇಜಿನ PU ವಿದ್ಯಾರ್ಥಿನಿ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದು, ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲೆ ಅಂಜನಾ ಕೆರೂರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. KLS ಗೋಗಟೆ ಕಾಲೇಜಿನ ವಿದ್ಯಾರ್ಥಿನಿ ತನ್ವಿ ಹೇಮಂತ್ ಈಗ 3ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ.
ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದ ಜಯದರ್ಶಿನಿ IAS ಮಾಡಬೇಕು ಅನ್ನುವ ಆಸೆಯನ್ನ ಇಟ್ಕೊಂಡಿದ್ದಾರೆ. ವಿಜ್ಞಾನ ವಿಭಾಗದ 5ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಪ್ರಾರ್ಥನಾ 5ನೇ ರ್ಯಾಂಕ್ ಅನ್ನ ಪಡೆದಿದ್ದಾರೆ. ಈಗಾಗಲೇ IAS ಮಾಡಬೇಕು ಅಂತ ಜಯದರ್ಶಿನಿ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ 5ನೇ ರ್ಯಾಂಕ್ ಪಡೆದಿರುವಂತಹ ಪ್ರಾರ್ಥನಾ ಅವರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಒಂದಷ್ಟು ಕನಸುಗಳನ್ನ ಕಟ್ಟಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ, ಪ್ರತಿ ಬಾರಿ ಕೂಡ SSLC ಆಗಿರ್ಬೋದು, PU ರಿಸಲ್ಟ್ ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ. ಯಾವ ಭಾಗದವರು ಫಸ್ಟ್ ರ್ಯಾಂಕ್ ಅನ್ನ ಪಡ್ಕೊಂಡಿರ್ತಾರೆ ಅಥವಾ ಯಾವ ಜಿಲ್ಲೆ ಫಸ್ಟ್ ಅನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ಜೊತೆಗೆ ಹೆಣ್ಮಕ್ಳ ಗಂಡು ಮಕ್ಕಳ ಅನ್ನುವಂತಹ ವಿಚಾರ ಅಷ್ಟು ಮಾತ್ರ ಅಲ್ಲ, ಯಾವ್ಯಾವ ರೀತಿಯಾಗಿ ಓದಿದ್ದಾರೆ ಅನ್ನುವಂತಹ ಕುತೂಹಲ. ಸೊ ಈ ಸಲ ಹೈಲೈಟ್ಸ್ ಅನ್ನ ಹೇಳೋದಾದ್ರೆ ಶರಣು ಹಂಪಿ. ನವಿತಾ, ಖಂಡಿತವಾಗಿ ಕೂಡ ಪ್ರತಿ ವರ್ಷನೂ ಕೂಡ ಫಲಿತಾಂಶ ಬಂದಾಗ ವಿದ್ಯಾರ್ಥಿನಿಯರೇ ಮೇಲ್ಗನ್ನೆ ಸಾಧಿಸ್ತಾರೆ. ಅದು ಈ ಬಾರಿನೂ ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ನಾವೀಗ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ASC ಕಾಲೇಜ್ನಲ್ಲಿದ್ದೀನಿ. ಇಲ್ಲಿ 10ಕ್ಕೂ ಹೆಚ್ಚು ಟಾಪರ್ಸ್ ಎಲ್ಲರೂ ಕೂಡ ಒಂದೆಡೆಗೆ ಸೇರಿದ್ದಾರೆ. ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ವಿದ್ಯಾರ್ಥಿನಿಯರು ಇರದೆ ಬಹಳ ಪ್ರಮುಖವಾದಂತಹ ವಿಷಯ ಮತ್ತು ಸಾಧನೆ. ಇನ್ನು ಇವರ ಪೇರೆಂಟ್ಸ್ ನೋಡ್ತಾ ಹೋದ್ರೆ ಒಬ್ರು ಆಟೋ ಡ್ರೈವರ್ ಇದ್ದಾರೆ, ಒಬ್ರು ಅಕೌಂಟೆಂಟ್ ಇದ್ದಾರೆ. ಹೀಗೆ ಬಹಳಷ್ಟು ಶ್ರಮ, ತುಂಬಾ ಕಷ್ಟಪಟ್ಟು ತಮ್ಮ ಮಕ್ಕಳನ್ನ ಬೆಳೆಸಿದ್ದಾರೆ. ಸೊ ಒಬ್ಬೊಬ್ಬರನ್ನೇ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ತಮ್ದು ಎಷ್ಟನೇ ರ್ಯಾಂಕು, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ, ನನ್ನ ಹೆಸರು ಪ್ರಾರ್ಥನಾ ಅಂತ. ನನಗೆ ಸ್ಟೇಟ್ 5th ರ್ಯಾಂಕ್ ಬಂದಿದೆ ಸೈನ್ಸ್ ಅಲ್ಲಿ. ಸೊ ಏನಾಗ್ಬೇಕಂತ ಬಯಸ್ತೀರಿ ನೀವು? PCMC ತಗೊಂಡಿದ್ದೀನಿ. ಸೊ ಇಂಜಿನಿಯರಿಂಗ್ ಮಾಡ್ಬಿಟ್ಟು ಕಂಪ್ಯೂಟರ್ ಫೀಲ್ಡ್ ಅಲ್ಲೇ ಏನಾದ್ರೂ ಮಾಡಬೇಕು ಅಂತ. ಮೇಡಮ್, ತಾವು ಏನ್ ಹೇಳಕ್ ಬಯಸ್ತೀರಿ ತಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ? ನನ್ನ ಹೆಸರು ಪ್ರಿಯಾಂಕಾ UK. ನಾನು ನೀಡಿ ಸ್ಟೇಟ್ಗೆ 8th ರ್ಯಾಂಕ್ ತಗೊಂಡಿದ್ದೀನಿ. ಫ್ಯಾಮಿಲಿ ಸಪೋರ್ಟಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮ ಅವರು ತುಂಬ ಕಷ್ಟಪಟ್ಟು ಆಟೋ ಓಡಿಸ್ಕೊಂಡು ಇಬ್ಬರು ಮಕ್ಕಳನ್ನ ಸಾಕೊಂಡು ತುಂಬ ಕಷ್ಟ ಅದರಲ್ಲಿ ಇದರಲ್ಲಿ ತುಂಬ ಕಷ್ಟಪಟ್ಟು ನಮ್ಮನ್ನ ಓದಿಸಿದ್ದಾರೆ. ಅದ್ರ ಜೊತೆ ನಮ್ಮ ಕಾಲೇಜಿಗೆ, ಇಷ್ಟು ದೊಡ್ಡ ಕಾಲೇಜಿಗೆ ಸೇರಿಸಿ ನಮ್ಮನ್ನ ಇಲ್ಲಿವರೆಗೂ ತಂದಿರೋದು ನಮಗೆ ತುಂಬ ಹೆಮ್ಮೆ. ಅದರಲ್ಲಿ ನಮ್ಮ ಅಪ್ಪ ನಂಗೆ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಎಲ್ಲೋ ಒಂದು ಸ್ವಲ್ಪ ಪ್ರತಿಫಲ, ಚಿಕ್ಕ ಪ್ರತಿಫಲ ಕೊಟ್ಟಿದ್ದೀನಿ ಅಂತ ನಾನು ಖಂಡಿತ ಕೂಡ. ಯಾಕಂದ್ರೆ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಏನಾದ್ರೂ ಒಂದು ಸಾಧಿಸಬೇಕು ಅಂತೇಳಿ ಏನಾಗಬೇಕು ಅಂತ ಬಯಸ್ತೀರಿ ಮೇಡಮ್? ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ತುಂಬ ಆಸೆ ಪಟ್ಟು ಈ ಸ್ಟ್ರೀಮ್ ತಗೊಂಡಿದ್ದೀನಿ. ಮತ್ತೆ ABMS ತಗೊಂಡು ಇಂಥ ದೊಡ್ಡ ಕಾಲೇಜಿಗೆ ಸೇರಿಕೊಂಡು ಓದಿದ್ದೀನಿ. ಮತ್ತೆ ಇವಾಗ ಸೆಪ್ಟೆಂಬರ್ 25ಗೆ ಇದನ್ನ ಎಕ್ಸಾಮ್ ಕೂಡ ತಗೊಂಡಿದ್ದೀನಿ, ಫೌಂಡೇಶನ್ ಎಕ್ಸಾಮ್. ಪೇರೆಂಟ್ಸ್ ಅನ್ನು ಮಾತಾಡ್ಸೋಣ. ಸರ್, ಮಗಳ ಸಾಧನೆ ನೋಡಿದ್ರೆ ಏನನ್ಸುತ್ತೆ? ಇಡೀ ರಾಜ್ಯಕ್ಕೆ ರ್ಯಾಂಕ್ ಅನ್ನ ಪಡೆದಿರೋದು ತುಂಬಾ ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ ಅಷ್ಟೇ ಸರ್, ಹೇಳಕ್. ಹೇಗೆ ಡೈಲಿ ಓದ್ತಾ ಇದ್ರಾ? ಎಲ್ಲ ತುಂಬಾ ಚೆನ್ನಾಗಿ ಓದ್ತಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಅದು ಓದಕ್ಕೆ ಬಿಟ್ಬಿಟ್ಟಿದ್ದೀವಿ ನಾವು. ಇನ್ನಷ್ಟು ವಿದ್ಯಾರ್ಥಿನಿರಿದ್ದಾರೆ. ಸರ್, ತಮ್ಮ ಹೆಸರು, ತಾವು ಎಷ್ಟನೇ ರ್ಯಾಂಕು, ಏನ್ ಹೇಳಕ್ ಬಯಸ್ತೀರಿ? ನನ್ನ ಹೆಸರು ಆದಿತ್ಯ ಬಾಗಲ್ಕೋಟ್, 5th ರ್ಯಾಂಕ್. ಕಾಲೇಜವ್ರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ರೆಗ್ಯುಲರ್ ಟೆಸ್ಟ್ ಕಂಡಕ್ಟ್ ಮಾಡಿದ್ರು, ಅದಕ್ಕೆ ಪಾಸಿಬಲ್ ಆಗಿದೆ. ಅಫ್ಕೋರ್ಸ್ ಎಲ್ಲರೂ ಕೂಡ ಟಾಪರ್ ಆಗಿ ಬಯಸೋದಿಲ್ಲ. ಸೊ ಟಾಪರ್ ಆಗಬೇಕು ಅಂತ ಅನ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಏನು ಟಿಪ್ಸ್ ಕೊಡಕ್ಕೆ ಬಯಸ್ತೀರಿ ನೀವು? ಡೈಲಿ ರಿವಿಷನ್ ಮಾಡಬೇಕು. ಅಂದರೆ ಅವರು ಟೆಸ್ಟ್ ಕಂಡಕ್ಟ್ ಮಾಡ್ತಿರೋದು ರೆಗ್ಯುಲರ್ಲಿ ಬರೀಬೇಕು. ಆದರೆ ಆಮೇಲೆ ಅದೇ ಪ್ರಾಕ್ಟೀಸ್ ಟೆಸ್ಟ್ ಪ್ರೀ ಬೋರ್ಡ್. ತಮ್ಮ ಎಫರ್ಟ್ ಹೇಗಿತ್ತು? ಸರ್, ನನ್ನ ಹೆಸರು ಐಶ್ವರ್ಯ, ಕಾಮರ್ಸ್ ಸ್ಟ್ರೀಮ್, ಸ್ಟೇಟ್ಗೆ 6th ರ್ಯಾಂಕ್ ಬಂದಿದ್ದೀನಿ. ನಾನು ನಾರ್ಮಲ್ ಯಾವಾಗಲೂ ಓದೋ ಥರ ಓದ್ತಾ ಇದ್ದೆ. ಅಷ್ಟು ಎಕ್ಸ್ಟ್ರಾ ಎಫರ್ಟ್ಸ್ ಎಕ್ಸಾಮ್ ಟೈಮಲ್ಲಿ, ಎಕ್ಸಾಮ್ 1 ಮಂತ್ ಬ್ಯಾಕ್ 2 ಮಂತ್ಸ್ ಬ್ಯಾಕ್ ಮಾಡಿದ್ದೀನಿ. ಫ್ಯಾಮಿಲಿ ಸಪೋರ್ಟು? ನಮ್ಮ ಅಪ್ಪ ಬಿಸ್ನೆಸ್ ಮ್ಯಾನ್, ನಮ್ಮ ಅಮ್ಮ ಹೌಸ್ ವೈಫ್, ಈಗ ಸದ್ಯಕ್ಕೆ ಹೌಸ್ ವೈಫ್. ನನಗೋಸ್ಕರ VRS ತಗೊಂಡ್ರು ಬ್ಯಾಂಕಲ್ಲಿ 10th ಸ್ಟ್ಯಾಂಡರ್ಡಿಂದ. ಸೊ ಐ ಹ್ಯಾವ್ ಮೇಡ್ ದಮ್ ಪ್ರೌಡ್. ನನಗನ್ಸ್ತು ಅವರು ಪ್ರೌಡ್ ಆಗಿದ್ದಾರೆ ಅಂತ ಹೇಳಿದ್ರು. 10th ಕ್ಲಾಸ್ ಎಕ್ಸಾಮ್ ಬರೀಬೇಕಾದ್ರೆ ನೀವು VRS ತೆಗೆದುಕೊಂಡ್ರು ಅಂತ ಹೇಳ್ತಾ ಇದ್ರು ನಿಮ್ಮ ಮಗಳು. ಸೊ ಏನ್ ಹೇಳಕ್ ಬಯಸ್ತೀರಿ ಮೇಡಮ್ ಮಗಳ ಸಾಧನೆಗೆ? ಇಲ್ಲ ಸರ್, ಒಬ್ಳೆ ಮಗಳಿರೋದು, ಅವಳ ಸಾಧನೆ ಮುಂದೆ ನನಗೆ ಯಾವುದು ಬೇಡ ಅಂತ ಹೇಳ್ಬಿಟ್ಟು ನಾನು VRS ತಗೊಂಡು ಅವಳಿಗೋಸ್ಕರ ಏನೇನು ಬೇಕು ಅವಳಿಗೆಲ್ಲ ಎಫರ್ಟ್ಸ್ ಎಲ್ಲ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆಗಿ ಮಾಡಿ ನಾನು ನಮ್ಮ ಮನೆಯವರಿಬ್ಬರು ನಿಂತು ಸಪೋರ್ಟ್ ಮಾಡ್ತಿದ್ದೀನಿ. ನಿಮಗೆ ನಿರೀಕ್ಷೆ ಇತ್ತಾ ರ್ಯಾಂಕ್ ಬರುತ್ತೆ ಅಂತ ಮಗಳದು? ಇಲ್ಲ ಸರ್, ನನ್ನ ಮಗಳಿಗೆ ನಿರೀಕ್ಷೆ ಇತ್ತು, ನನಗಿರ್ಲಿಲ್ಲ ಸರ್. ನಾನು 90% ಎಬೋ 93 ಮೇಲೆ ಬರ್ತಾಳೆ ಅಂದ್ಲು. ಅವಳಿಗೆ ನನ್ನ ರ್ಯಾಂಕ್ ಬರಬೇಕು ಅಂತ ಹೋಪ್ ಇತ್ತು ಸರ್, ಅವಳು ಅಚೀವ್ ಮಾಡಿದಾಳೆ. ಅವಳು ಕಂಗ್ರಾಚುಲೇಷನ್. ತಾವೇನ್ ಹೇಳಕ್ ಬಯಸ್ತೀರಿ ಮೇಡಮ್? ಹಲೋ
ಸರ್ ನಾನು ಯಶಸ್ವಿ ಎಚ್.ಎನ್. ಸ್ಟೇಟ್ 9th ರ್ಯಾಂಕ್ ಬಂದಿದ್ದೀನಿ. ಲೈಕ್ ಯಾವಾಗಲೂ ನನಗೊಂದು ಏಮ್ ಇತ್ತು ಸ್ಟೇಟ್ ರ್ಯಾಂಕ್ ಬರಲೇಬೇಕು ಅಂತ. ಆ್ಯಂಡ್ ಐ ಫೀಲ್ ಲೈಕ್ ಲಿಟ್ರಲಿ ನನ್ನ ಪೇರೆಂಟ್ಸ್ಗೆ ನಾನು ಎಲ್ಲರಿಗೂ ತೋರಿಸಿದ್ದೀನಿ ಕೂಡ, ಆ್ಯಂಡ್ ಅಪ್ಪ ಅಮ್ಮಂಗೆ ಆ್ಯಂಡ್ ಅಕ್ಕಂಗೆ ಪ್ರೂವ್ ಮಾಡಿ ಆ್ಯಂಡ್ ಪ್ರೌಡ್ ಮಾಡಿಸಿದ್ದೀನಿ ಅನ್ನೋ ಫೀಲಿಂಗ್ ತುಂಬಾ ಇದೆ. ಪರೀಕ್ಷೆ ಅನ್ನೋದು ಒಂದು ಫೋಬಿಯಾ, ಬಹಳಷ್ಟು ಜನ ಅದನ್ನ ಭಯ ಅಂತಾನೆ ಅನ್ಕೊಳ್ಳೋದು. ಸೊ ಆ ರೀತಿ ಅನ್ಕೊಳ್ಳುವಂಥ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ ಬಯಸ್ತೀರಿ? ಎಕ್ಸಾಮ್ ಟೈಮಲ್ಲಿ ಕಾಮಾಗಿರಬೇಕು ಆ್ಯಂಡ್ ಹಿಂದಿನ ದಿನ ಮ್ಯಾಕ್ಸಿಮಮ್ ಲೈಕ್ ಫೋಕಸ್ ಇರಬೇಕು, ಬಟ್ ಜಾಸ್ತಿ ಪ್ಯಾನಿಕ್ ಆಗಬಾರ್ದು. ಎಕ್ಸಾಮ್ ಟೈಮಲ್ಲೂ ಅಷ್ಟೇ ಒಂದು ಲಾಂಗ್ ಬ್ರೇಕ್ ತೊಗೊಂಡು ನೀಟಾಗಿ ಬರೆದ್ರೆ ಎವ್ರಿಥಿಂಗ್ ವಿಲ್ ಗೋ ಫೈನ್. ಡೇ 1 ಶ್ರಮ ಪಡಬೇಕಾ, ಎಫರ್ಟ್ ಆಗಬೇಕಾ? ಹಾಕಬೇಕು, ಆದರೆ ಹಾಕಿಲ್ಲ ಅಂದ್ರೂ ಲಾಸ್ಟ್ ಮೊಮೆಂಟ್ನಲ್ಲಿ ಭಯ ಪಟ್ಕೋಬಾರ್ದು. ಕಾನ್ಫಿಡೆನ್ಸ್, ಹ್ಯಾವ್ ಫೇತ್ ಇನ್ ಯುವರ್ ಸೆಲ್ಫ್, ಹ್ಯಾವ್ ಫೇತ್ ಇನ್ ದ ಪೀಪಲ್ ದಟ್. ಎಷ್ಟನೇ ರ್ಯಾಂಕ್ ಮೇಡಮ್ ತಮ್ಮದು? ಸೊ ತಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ? ಮೈ ಫಾದರ್ ಇಸ್ ಅ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಆಮೇಲೆ ಮೈ ಮದರ್ ಇಸ್ ಹೋಮ್ ಮೇಕರ್. ಸೊ ಏನಾಗ್ಬೇಕಂತ ಬಯಸ್ತೀರಾ ಮುಂದೆ ನೀವು? ಇಂಜಿನಿಯರಿಂಗ್ ಮಾಡ್ಬೇಕಂತ ಇದ್ದೀನಿ, ನೋಡೋಣ. ಮ್ಯಾಮ್ ತಾವೇನು ಹೇಳಕ್ ಬಯಸ್ತೀರಿ? ಎಷ್ಟನೇ ರ್ಯಾಂಕ್ ನಿಮ್ದು? I am Hania, so I have got the state 9th rank. So it's mainly because of the hard work, dedication of our teachers plus ours. So if they didn't have made efforts, then we couldn't be here. It's mainly because of my teachers. Next, I would like to thank my parents. Because of their efforts I am here. Of course, ಕೃತಜ್ಞತೆ ಹೇಳಲೇಬೇಕಾಗತ್ತೆ. ಮೇಡಮ್ ತಾವೇನು ಹೇಳಕ್ ಬಯಸ್ತೀರಾ? 11th rank. My name is Jyotsna and I am from science stream. And I just wish everyone all the best and have faith in yourself, like how what she said. ಟಾಪರ್ಸ್ ಎಲ್ಲರೂ ಆಗಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೆ. ಸೊ ಟಾಪರ್ಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಡೇ 1 ಓದ್ಬೇಕಾ, ಬುಕ್ಕಿ ಆಗಿರ್ಲೇಬೇಕಾ, ತುಂಬಾ ಅದರಲ್ಲೇ ಮುಳುಗೋಗ್ಬಿಡ್ಬೇಕಾ? No, I don't think that's necessary. You just have to grasp the concepts very well and just focus on what you know and aim for maximum optimization of marks and all of that. ನಿಮ್ ಟೈಮ್ ಟೇಬಲ್ ಹೇಗಿರ್ತಾ ಇತ್ತು? ನೀವು ಯಾಕಂದ್ರೆ ಬಹಳ ಕ್ಯೂರಿಯಾಸಿಟಿ ಇರುತ್ತೆ, ಟಾಪರ್ಗಳೆಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ಓದ್ತಾರೆ ಅಂತ ಹೇಳಿ. ಹೇಗಿರ್ತಿತ್ತು ನಿಮ್ ಟೈಮ್ ಟೇಬಲ್ ಎಲ್ಲ? Well, I had CET coaching too, so I used to be in college from 8:30 to 5:15, and then I used to go home all tired. So the most of the studying I did was until the end of the exams, but I managed and now here. ಮುಂದೆ ಏನು ಆಗ್ಬೇಕು ಅಂತ ಬಯಸಿದ್ರಿ, ಏನು ಓದಬೇಕು ಅಂತ? Engineering, civil engineering. Yes. ಸೊ ಎಲ್ಲರೂ ಕೂಡ ಇಲ್ಲಿರುವಂತ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ನೋಡಿದ್ರೆ ಎಲ್ಲ ಟಾಪರ್ಸ್ಗಳು ಬಹಳ ದೊಡ್ಡದಾದಂಥ ಕನಸುಗಳನ್ನ ಕಟ್ಟಿದ್ದಾರೆ, ಮತ್ತೆ ಅದಕ್ಕೆ ತಕ್ಕನಾಗಿ ಪೋಷಕರು ಕೂಡ, ಪೇರೆಂಟ್ಸ್ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇದು ಟಾಪರ್ಸರ ಅಭಿಪ್ರಾಯ. ನವಿತಾ. ಗೋಪಾಲಕೊಪ್ಪದ ಸರ್ಕಾರಿ PU ಕಾಲೇಜಿನ ವಿದ್ಯಾರ್ಥಿನಿ ನಾಗವೇಣಿ ರಾಜ್ಯಕ್ಕೆ 5ನೇ ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ತಂದೆ ಆಂಟೋನಿ ಮತ್ತು ತಾಯಿ ಸರೋಜಾ ಕೂಲಿ ಮಾಡಿ ಜೀವನವನ್ನ ಸಾಗಿಸ್ತಾ ಇದ್ದು, ವಿದ್ಯಾರ್ಥಿ ವೇತನದ ನೆರವಿನಿಂದ ನಾಗವೇಣಿ ವಿದ್ಯಾಭ್ಯಾಸ ಮಾಡಿದ್ದಾರೆ. ಕಡು ಬಡತನದಲ್ಲಿಯೇ ಓದಿ 5ನೇ ರ್ಯಾಂಕ್ ಪಡೆದಿದ್ದಾರೆ. ನ್ಯೂಸ್ 18 ಜೊತೆ ನಾಗವೇಣಿ ಮಾತಾಡಿದ್ದಾರೆ, ನೋಡೋಣ. ಇವತ್ತು PUC ಫಲಿತಾಂಶ ಪ್ರಕಟಗೊಂಡಿದೆ. ಹುಬ್ಬಳ್ಳಿಯ ಗೋಪನಕೊಪ್ಪದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಆರ್ಟ್ಸ್ನಲ್ಲಿ ಏನಂದರೆ 5ನೇ ರ್ಯಾಂಕ್ ಪಡ್ಕೊಂಡಿದ್ದಾಳೆ. ನಾಗವೇಣಿ, ಕಂಗ್ರಾಟ್ಸ್. ಏನು ಹೇಳ್ತೀಯಮ್ಮ? ಸರ್ ಭಾಳ ಖುಷಿ ಇದೆ ಸರ್, ಕರ್ನಾಟಕ ರಾಜ್ಯಕ್ಕೆ 5th ರ್ಯಾಂಕ್ ಬಂದಿದ್ದೀನಿ ಅಂತ ಭಾಳ ಖುಷಿ ಇದೆ. ನಾನು ಓದಿದ್ದು ನನಗೆ ಪರಿಶ್ರಮದ ಫಲ ನನಗೆ ಸಿಕ್ಕಿದೆ. ಏನು ನಿರೀಕ್ಷೆ ಮಾಡಿದ್ದೆ? ಅಂದರೆ ಏನು 5ನೇ ರ್ಯಾಂಕ್ ಅಂತ ಅಥವಾ ಇನ್ನೂ ಜಾಸ್ತಿ? ಸರ್ ನನಗೆ ನಿರೀಕ್ಷೆ ಇದ್ದಿದ್ದು 1st ರ್ಯಾಂಕ್ ಅಂತ ನನಗೆ ಆಸೆ ಇತ್ತು. ಇಲ್ಲ, ನನಗೆ ಗೊತ್ತಿತ್ತು ನಂದು 100 ಆಗುತ್ತೆ ಅಂತ ಗೊತ್ತಿತ್ತು. ಆದರೂ ಸಹ ಕೆಲವೊಂದು ಸಬ್ಜೆಕ್ಟ್ ಒಳಗೆ ಒಂದೊಂದು ಮಾರ್ಕಸ್ ಹೋಗಿದ್ದೇವೆ. ಆದರೂ 5th ರ್ಯಾಂಕ್ ಬಂದಿದೆಯಲ್ಲ ಸರ್, ಭಾಳಷ್ಟು ಖುಷಿನೇ ಇದೆ ಸರ್. ನಮ್ಮ ತಂದೆಯವರು ಹ್ಯಾಂಡಿಕ್ಯಾಪ್ ಇದ್ದಾರೆ, ಅವರು ಕೂಲಿ ಕೆಲಸ ಮಾಡ್ತಾರೆ ಹೆಲ್ಪರ್ ಆಗಿ. ನಮ್ಮ ತಾಯಿಯವರು ಮೊದಲು ಮನೆ ಕೆಲಸಕ್ಕೆ ಹೋಗ್ತಿದ್ರು, ಈಗ ಹೌಸ್ ವೈಫ್ ಇದ್ದಾರೆ ಅವರು. ನಮ್ಮ ಸಿಸ್ಟರು ಮುಂದೆ ಡಿಗ್ರಿನೂ ಹೋಗ್ತಿದ್ದಾರೆ. ಯಾವ ರೀತಿ ಓದಕ್ಕಂದ್ರೆ ಈಗೇನು ಸ್ಕಾಲರ್ಶಿಪ್ ಮೇಲೆ ಸ್ಟಡಿ ಮಾಡಿದ್ರೆ ಏನದಮ್ಮ? ನಾನು ಫುಲ್ ಸ್ಕಾಲರ್ಶಿಪ್ ಮೇಲೆ ಸ್ಟಡಿ ಮಾಡಿದ್ದು. ನನಗೆ 7th ಇಂದ ಸ್ಕಾಲರ್ಶಿಪ್ ಬರ್ತಾಯಿತ್ತು. ನಾನು 7th ಆಗಲಿ 8th ಆಯಿತು, 9th 10th ಮತ್ತು ನನಗೆ ಇನ್ನೊಂದು ಸ್ವಲ್ಪ ಸ್ಕಾಲರ್ಶಿಪ್ ಹೆಚ್ಚಿಗೆ ಬಂತು. ನನಗೆ 17,000 ರೂಪಾಯಿ ಸ್ಕಾಲರ್ಶಿಪ್ ಬಂತು. ಅದರಿಂದನೇ ನಾನು ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದೆ. ನಂತರ ನಂಗೆ ಫಸ್ಟ್ ಇಯರ್ ಒಳಗೆ ಮಲ್ಬಾರ್ ಚಾರಿಟೇಬಲ್ ಟ್ರಸ್ಟ್ ಅವರು ನನಗೆ 10,000 ಕೊಟ್ಟರು. ನಂತರ ಅದನ್ನೇ ನಾನು ಸೆಕೆಂಡ್ PUCಯಲ್ಲಿ ನಾನು ಫೀಸ್ನ ಕಟ್ಟಿದೆ, ಕಾಲೇಜ್ ಡ್ರೆಸ್ಸು ಬುಕ್ಸ್ ಎಲ್ಲ ತೊಗೊಂಡೆ. ಮತ್ತು ಅವರು ಸೆಕೆಂಡ್ ಇಯರ್ PUCಯಲ್ಲಿಯೂ ಸಹ ನನಗೆ ಕಳೆದ 2 ತಿಂಗಳ ಹಿಂದೆ ನನಗವರು ಮತ್ತೆ 10,000 ಕೊಟ್ಟರು ಸ್ಕಾಲರ್ಶಿಪ್ಪು. ಅವ್ರಿಗೆ ನಾನು ಭಾಳ ಹೃದಯಪೂರ್ವಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.
ಕಾಲೇಜಿನ ಸಿಬ್ಬಂದಿ ಯಾವ ರೀತಿ ಸಪೋರ್ಟ್ ಮಾಡಿದಾರೆ? ನನಗೆ ಕಾಲೇಜ್ ಒಳಗೆ ಎಲ್ಲ ಲೆಕ್ಚರ್ಸ್ ಆಗಲಿ ಪ್ರಿನ್ಸಿಪಾಲ್ ಆಗಲಿ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತಿದ್ರು. ಇವರು ಪ್ರೋತ್ಸಾಹಕ್ಕೆ ನಂಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಓದಬೇಕು, ಇಲ್ಲ ನಾನು ಒಂದು ನಿಮಿಟು ಸಹ ನಾನು ವೇಸ್ಟ್ ಮಾಡಬಾರ್ದು, ಇನ್ನೂ ಹೆಚ್ಚಿಗೆ ಓದಬೇಕಂತ ಹೇಳಿ ನನಗೆ ಇನ್ನೂ ಭಾಳಷ್ಟು ಪ್ರೋತ್ಸಾಹ ಸಿಗ್ತಿತ್ತು ಕಾಲೇಜ್ ಕಡೆಯಿಂದ. ಮತ್ತು ಅವ್ರು ನಂದು ಬುಕ್ಸ ಸೆಕೆಂಡ್ ಇಯರ್ PUC ಪುಸ್ತಕಗಳನ್ನೆಲ್ಲ ಮೇಡಮ್ ನಂಗೆ ಫ್ರೀ ಒಳಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮೇಡಮಿಗೆ ಭಾಳ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನದಮ್ಮ ಪ್ಲಾನ್? ಮುಂದೆ ಸರ್ ನಾನು ಡಿಗ್ರಿ ಮಾಡ್ಬೇಕಂತ ಇದ್ದೀನಿ. ಡಿಗ್ರಿ ಮಾಡ್ತಾನೆ ನಾನು ಕಾಂಪಿಟೇಟಿವ್ ಎಕ್ಸಾಮಿಗೆ ಅಂತ ಹೇಳಿದರೆ ಅದ್ರೊಳಗೆ ಭಾಗವಹಿಸಬೇಕು. ನಾನು ಕಾಂಪಿಟೇಟಿವ್ ಎಕ್ಸಾಮ್ ಟಚ್ ಮಾಡಬೇಕು. ನಂತರ ನಂದು ಇದನ್ನ ಇಲ್ಲಿವರೆಗೆ ನಾನು ಯಾರಿಗೂ ಸಹ ಹೇಳಿಲ್ಲ ನಂದು ಗುರಿನ. ನನಗೆ ಪೊಲಿಟಿಷಿಯನ್ ಒಳಗೆ ಬರಬೇಕು, ರಾಜಕೀಯ ವ್ಯವಸ್ಥೆಯೊಳಗೆ ನಾನು ಒಂದು ಹೆಜ್ಜೆಯನ್ನು ಹಾಕಬೇಕು. ಎಲ್ರಿಗೂ ಸಹ ಶುಭವಾಗಲ್ಲ ಅಂತ ಹೇಳ್ತಾರೆ. ಶಿವರಾಮ್ ಮಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಮಿನರಲ್ ವಾಟರ್ ಬಾಟಲ್ ಖರೀದಿಸುವಾಗ ಎಚ್ಚರ ಎಚ್ಚರ. ನೀವು ಕುಡಿಯೋ ಎಲ್ಲ ನೀರು ಸೇಫ್ ಅಲ್ವೇ ಅಲ್ಲ. ವಾಟರ್ ಬಾಟಲ್ ಖರೀದಿಸುವಾಗ ಬಹಳ ಹುಷಾರಾಗಿರಬೇಕು, ಜಾಗರೂಕರಾಗಿರಬೇಕು. ನೀವು ಯಾವುದೋ ನಾನು ವಾಟರ್ ಬಾಟಲ್ ಪರ್ಚೇಸ್ ಮಾಡಿದ್ದೀನಿ ಅದು ಸೇಫ್ ಅಂತ ಅಂದ್ಕೊಂಡ್ರೆ ಅಂತಹ ಯೋಚನೆನ ಇನ್ನು ಮುಂದೆ ಬಿಟ್ಬಿಡಿ. 296 ಸ್ಯಾಂಪಲ್ಗಳಲ್ಲಿ ಕೇವಲ 75 ಸ್ಯಾಂಪಲ್ ಮಾತ್ರ ಸುರಕ್ಷಿತ, 72 ಮಾದರಿಗಳು ಸುರಕ್ಷಿತ ಅನ್ನೋದನ್ನ ಕೂಡ ಈಗಾಗಲೇ ಈ ಸ್ಯಾಂಪಲ್ಗಳ ರಿಪೋರ್ಟ್ ಅಲ್ಲಿ ಬಂದಿದೆ. ಈಗ 95 ಮಾದರಿಯ ವಾಟರ್ ಬಾಟಲ್ ಸ್ಯಾಂಪಲ್ ಅಸುರಕ್ಷಿತ ಅನ್ನೋದನ್ನ ಕೂಡ ಈ ವರದಿಯಿಂದ ನಾವು ತಿಳ್ಕೋಬಹುದು. 88 ಮಾದರಿಯ ನೀರಿನ ಸ್ಯಾಂಪಲ್ ಕಳಪೆ ಗುಣಮಟ್ಟ ಹೊಂದಿದೆ. 70%ಕ್ಕೂ ಅಧಿಕ ನೀರಿನ ಬಾಟಲ್ ಕಳಪೆಯಾಗಿದೆ. ನಾವು ಕುಡಿಯೋ 30% ಮಾತ್ರ ನೀರು ಸೇಫ್ ಆಗಿರೋದು. 70%ಕ್ಕೂ ಅಧಿಕ ಪ್ರಮಾಣದ ನೀರಿನ ಬಾಟಲ್ ಕಳಪೆ ಗುಣಮಟ್ಟದ್ದಾಗಿದೆ. ಇನ್ನು ಈಗಾಗಲೇ ವರದಿ ಬಂದಿರುವಂತಹ ಮಾದರಿ ಎಷ್ಟಿದೆ ಅಂತ ಹೇಳಿದ್ರೆ ಕೋವಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಕೋವಾ ಹಾಗೂ ಕರಿದ ಹಸಿರು ಬಟಾಣಿ ಕೂಡ ಡೇಂಜರ್ ಅನ್ನೋ ರಿಪೋರ್ಟ್ ಬಂದಿದೆ. 6 ಮಾದರಿಗಳು ಸುರಕ್ಷಿತ ಅಂತ ಹೇಳಿ ಬಂದ್ರೆ ಈಗ ಉಳಿದಂತೆ 9 ಮಾದರಿಗಳ ವಿಚಾರವನ್ನು ಗಮನಿಸಿದ್ರಲ್ಲಿ ಕೇವಲ 6 ಮಾದರಿ ಮಾತ್ರ ಸುರಕ್ಷಿತ. ಇನ್ನು ಕರಿದ ಹಸಿರು ಬಟಾಣಿ 115 ಮಾದರಿಗಳನ್ನು ಮಾಡಲಾಗಿತ್ತು. ಅದರಲ್ಲಿ 46 ಮಾದರಿಗಳು ಸುರಕ್ಷಿತವಾಗಿದ್ರೆ 69 ಮಾದರಿಗಳು ಅಸುರಕ್ಷಿತ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಬಾಟಲ್ ವಿಚಾರದಲ್ಲಿ 296 ಟೆಸ್ಟ್ ಮಾಡಿದ ಕಂಪನಿಗಳ ಬಾಟಲ್ಗಳಾಗಿತ್ತು. ಅದರಲ್ಲಿ ಕೇವಲ 72 ಸೇಫ್ ಆಗಿರೋ ಕಂಪನಿಗಳಾಗಿದ್ರೆ ಉಳಿದಂತೆ 95 ಅಸುರಕ್ಷಿತವಂತ ಹೇಳಿ ವರದಿ ಕೂಡ ಬಂದಿದೆ. ಬಾಟಲ್ನ ವಿಚಾರಕ್ಕೆ ಅಥವಾ ಮಿನರಲ್ ವಾಟರ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 88 ಕಳಪೆ ಗುಣಮಟ್ಟದ ಕಂಪನಿಗಳು. ಇನ್ನು ಕೋವಾದಲ್ಲಿ 43 ಮಾದರಿಗಳನ್ನು ಒಟ್ಟಾಗಿ ಟೆಸ್ಟ್ ಅನ್ನು ಮಾಡಲಾಗಿದೆ. ಅದರಲ್ಲಿ 9 ವರದಿ ಬಂದಿರೋ ಮಾದರಿಯಾದರೆ 3 ಕಳಪೆ ಗುಣಮಟ್ಟ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಟ್ಟಾರೆಯಾಗಿ ಈಗಾಗಲೇ ಪ್ರತಿಯೊಂದು ಆಹಾರ ಪದಾರ್ಥಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ಪರ್ಚೇಸ್ ಮಾಡುವಾಗ ನಾವು ಬಹಳ ಹುಷಾರಾಗಿರಬೇಕು ಅಥವಾ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಯಾವುದೋ ಒಂದು ಕಂಪನಿ ಇದೆ ಆ ರೀತಿಯಾಗಿ ಇದೆ ಅಂತ ಹೇಳಿದ್ರೆ ಎಷ್ಟೋ ಕಡೆಗಳಲ್ಲಿ ನಾವು ಗಮನಿಸ್ತೀವಲ್ಲ, ಎಲ್ಲವೂ ಕೂಡ ನಕಲಿಯಾಗಿ ಇರುತ್ತೆ ಅಥವಾ ಕೆಲವೊಂದು ಅದೇ ರೀತಿಯಾದಂತಹ ಮಾದರಿಗಳನ್ನು ಇಟ್ಟಿರ್ತಾರೆ, ಆದರೆ ಆ ಬಾಟಲ್ಗಳು ಆಗಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಜನರು ಕೂಡ ಜಾಗರೂಕರಾಗಿರಬೇಕು ಅಂತ ಹೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿದೆ. ಜೊತೆಗೆ ಆರೋಗ್ಯ ಇಲಾಖೆ ಇದೀಗ ಪ್ರತಿಯೊಂದು ವಿಚಾರಗಳಲ್ಲೂ ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಟೆಸ್ಟ್ ಅನ್ನ ಮಾಡ್ತಾ ಇದೆ. ಏನೇನಾಗಿದೆ, ಯಾವ ರೀತಿಯಾಗಿದೆ, ಇದು ಮನುಷ್ಯರ ದೇಹಕ್ಕೆ ಅಥವಾ ಅವರ ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಅನ್ನುವಂತಹ ವಿಚಾರಗಳನ್ನ ಲ್ಯಾಬ್ ಟೆಸ್ಟ್ ರಿಪೋರ್ಟ್ಗಳ ಮೂಲಕ ಈಗ ಪಡೆದುಕೊಂಡು ಆ ಮೂಲಕ ಯಾವ್ಯಾವ ಕಂಪನಿಗಳು ಅಥವಾ ಯಾವ್ಯಾವ ಆಹಾರಗಳು ಯಾವ ರೀತಿಯಾಗಿದೆ, ಕಳಪೆ ಗುಣಮಟ್ಟದ್ದಾಗಿರೋದಾ ಅಥವಾ ಅದು ಚೆನ್ನಾಗಿದೆಯಾ, ಸುರಕ್ಷಿತವಾಗಿದೆಯಾ, ಅದನ್ನ ಬಳಕೆ ಮಾಡಬಹುದಾ ಅನ್ನೋದರ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ನೀಡಲಾಗ್ತಿದೆ. ಶಿವಮೊಗ್ಗದ ಡಿಸಿಸಿ ಬ್ಯಾಂಕ್ನಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಹಾಗೂ ಶಿವಮೊಗ್ಗದಲ್ಲಿ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿದೆ. ಬ್ಯಾಂಕ್ನ ಹಾಲಿ ಅಧ್ಯಕ್ಷ ಮಂಜುನಾಥ್ ಗೌಡ ಅವರ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬೆಂಗಳೂರಲ್ಲಿರೋ ಮಂಜುನಾಥ್ ಗೌಡ ಗೆಸ್ಟ್ ಹೌಸ್ನಲ್ಲಿ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಗೆಸ್ಟ್ ಹೌಸ್ನಲ್ಲಿ ಮಂಜುನಾಥ್ ಗೌಡ ವಿಚಾರಣೆಯನ್ನ ಮಾಡ್ತಾ ಇದ್ದು ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಈಗ ಮಂಜುನಾಥ್ ಗೌಡ ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಶಿವಮೊಗ್ಗದಲ್ಲೂ ಇಡಿ ಅಧಿಕಾರಿಗಳು ರೇಡನ್ನ ಮಾಡಿದ್ದಾರೆ. ಡಿಸಿಸಿ ಬ್ಯಾಂಕ್ನ ಮಾಜಿ ಮ್ಯಾನೇಜರ್ ಶೋಭಾ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ.
ಶಿವಮೊಗ್ಗದ ಶೋಭಾ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಗೋಪಾಲಗೌಡ ಬಡಾವಣೆಯ ನಿವಾಸದ ಮೇಲೆ ದಾಳಿಯನ್ನ ಮಾಡಿದ್ದು ಡಿಸಿಸಿ ಬ್ಯಾಂಕ್ ನಕಲಿ ಗೋಲ್ಡ್ ಹಗರಣ ಸಂಬಂಧ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸುಮಾರು 68 ಕೋಟಿ ಮೌಲ್ಯದ ನಕಲಿ ಗೋಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಗೋಪಾಲಗೌಡ ಬಡಾವಣೆಯ ಶೋಭಾ ನಿವಾಸ, ಕಾಮಾಕ್ಷಿ ಬೀದಿಯ ಶಿವಕುಮಾರ್, BH ರಸ್ತೆಯ ಬ್ಯಾಂಕ್ ಶಾಖೆ ಸೇರಿದಂತೆ ವಿವಿಧ 7 ಕಡೆ ದಾಳಿಯನ್ನ ಮಾಡಿದ್ದಾರೆ. ಭದ್ರಾವತಿ ಜೇಡಿ ಕಟ್ಟೆಯ ನಿವೃತ್ತ ನೌಕರ ಶ್ರೀನಿವಾಸ್ ಮನೆ ಮೇಲೂ ದಾಳಿಯಾಗಿದೆ. 2014ರ ಜೂನ್ನಲ್ಲಿ ನಕಲಿ ಗೋಲ್ಡ್ ಪ್ರಕರಣ ನಡೆದಿತ್ತು. ಶಿವಮೊಗ್ಗದ ಗಾಂಧಿ ಬಜಾರ್ ನಗರ ಶಾಖೆಯಲ್ಲಿ ಶೋಭಾ ಮ್ಯಾನೇಜರ್ ಕೂಡ ಆಗಿದ್ರು. ಈಗಾಗಲೇ ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡ ಹಾಗೂ ಶಾಕ್ ಅನ್ನ ಕೊಟ್ಟಿದ್ದಾರೆ. ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ 7 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಇನ್ನೂ ಕೂಡ ವಿಚಾರಣೆ ನಡೀತಾ ಇದೆಯಾ? ಎಲ್ಲೆಲ್ಲಿ ಏನೇನು ಸಿಕ್ಕಿದೆ? ನವಿತಾ, ಏನು ಶಿವಮೊಗ್ಗದ ಇಡಿ ಕಚೇರಿ ಏನಿದೆ, ಇಡಿ ಕಚೇರಿ ಏನು ಶಿವಮೊಗ್ಗದಲ್ಲಿ ನಡೆದಂತಹ ಇಡಿ ದಾಳಿ ಅಂದ್ರೆ 2014ರಲ್ಲಿ ನಡೆದಂತಹ ಏನು ನಕಲಿ ಗೋಲ್ಡ್ ಪ್ರಕರಣ, DCC ಬ್ಯಾಂಕ್ನ ನಕಲಿ ಗೋಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇವತ್ತು ಮೆಗಾ ದಾಳಿಯನ್ನ ಮಾಡಿದೆ. ಒಟ್ಟು 8 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದ್ದು ಒಟ್ಟು 24 ವಾಹನಗಳಲ್ಲಿ ಬಂದಂತಹ 96 ಅಧಿಕಾರಿಗಳು ಈಗ ದಾಳಿಯನ್ನ ನಡೆಸಿ ಈಗ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಗೆ ಒಂದಿಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಶಿವಮೊಗ್ಗದ DCC ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂತ ಆ ಸಮಯದಲ್ಲಿ ಮ್ಯಾನೇಜರ್ ಆಗಿದ್ದಂತ ಶೋಭಾ ನಿವಾಸದಲ್ಲಿ ಇವತ್ತು ಅಂದ್ರೆ ಗೋಪಾಲಗೌಡ ಬಡಾವಣೆಯಲ್ಲಿರುವಂತಹ ನಿವಾಸಕ್ಕೆ ಬೆಳಗ್ಗೆ 3 ಗಂಟೆಗೆ ದಾಳಿಯನ್ನ ನಡೆಸಿದ್ರು. ಅದಾದ ನಂತರ ಚಾಲಕ ಶಿವಕುಮಾರ್ ಹಾಗೂ ಹಾಲಿ ಜನರಲ್ ಮ್ಯಾನೇಜರ್ ನಾಗಭೂಷಣ್ ಸೇರಿದಂತೆ ಒಟ್ಟು 7 ಮನೆಗಳ ಮೇಲೆ ಹಾಗೂ ಒಂದು ಕಚೇರಿಯ ಮೇಲೆ ಈಗ ದಾಳಿಯನ್ನ ನಡೆಸಿ ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಇದಾದ ಬಳಿಕ ಬೆಂಗಳೂರಿನಲ್ಲಿ ಏನು ಹಾಲಿ ಅಧ್ಯಕ್ಷ ಹಾಗೂ ಆಗಿನ ಸಮಯದಲ್ಲೂ ಅಧ್ಯಕ್ಷರಾಗಿದ್ದಂತಹ ಮಂಜುನಾಥ್ ಗೌಡ ಅವರ ಮನೆ ಅಂದ್ರೆ ಅವರನ್ನ ಕೂರಿಸಿ ತನಿಖೆಯನ್ನು ನಡೆದು ವಶಕ್ಕೆ ಪಡೆದುಕೊಂಡವರ ಮಾಹಿತಿ ಈಗ ಬರ್ತಾ ಇರೋದು. ಒಟ್ಟಿನಲ್ಲಿ 68 ಕೋಟಿ ಮೌಲ್ಯದ ನಕಲಿ ಗೋಲ್ಡ್ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಇಡಿ ಅಧಿಕಾರಿಗಳು ಏನು ಸ್ಥಳಕ್ಕೆ ಭೇಟಿ ನೀಡಿದ್ದು ಎಲ್ಲಾ ರೀತಿಯಲ್ಲೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಆ ನಕಲಿ ಚಿನ್ನ ಎಲ್ಲಿಂದ ಬಂತು, ಹಾಗೆ ಯಾರು ಅದನ್ನ ಈ ರೀತಿ ಬಳಕೆ ಮಾಡಿದ್ರು, ಹಾಗೆ ಅದಕ್ಕೆ ಎಲ್ಲಿಂದ ದುಡ್ಡು ಯಾವ ರೀತಿ ಹಣ ವರ್ಗಾವಣೆ ಆಯ್ತು ಅನ್ನೋದ್ರ ಬಗ್ಗೆನೂ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರೋದು. ನವಿತಾ, ವಿನಯ್ ಕುಮಾರ್, ಈಗ ಇನ್ನು ಎಷ್ಟು ಹೊತ್ತು ಆಗಬಹುದು? ಏನಾದರೂ ದಾಖಲೆಗಳನ್ನ ಪರಿಶೀಲನೆ ಮಾಡುವಂಥದ್ದು ಅಥವಾ ತೆಗೆದುಕೊಂಡು ಹೋಗುವಂಥದ್ದು, ಮತ್ತೆ ಉಳಿದವರನ್ನ ಏನಾದರೂ ಕರೆಸಿಕೊಳ್ಳುವಂಥ ಆ ಥರದ್ದು ಏನಾದರೂ ಆಗಿದೆಯಾ ಅಧಿಕಾರಿಗಳ ಕಡೆಯಿಂದ? ನವಿತಾ, ಏನು ಇದುವರೆಗೂ ಕೂಡ ಇಡಿ ಅಧಿಕಾರಿಗಳು ಎಲ್ಲಾ ಕಡೆಯಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾನೆ ಇದ್ದಾರೆ. ಜೊತೆಗೆ ಅಲ್ಲಿ ಸ್ಥಳಕ್ಕೆ ಅಂದ್ರೆ ಅವ್ರು ಎಲ್ಲಿ ಮನೆ ಯಾವ್ಯಾವ ಮನೆಯಲ್ಲಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿಗೆ ಊಟವನ್ನು ತರಿಸ್ಕೊಂಡು ಅಲ್ಲೇ ಊಟ ಮಾಡಿ ಅದ ನಂತರ ಕೂಡ ತನಿಖೆಯನ್ನ ಮುಂದುವರಿಸಿರೋದು. ಸದ್ಯಕ್ಕೆ ಮಾಹಿತಿ ಬಂದ ಪ್ರಕಾರ ಹಲವಾರು ದಾಖಲೆಗಳನ್ನ ಈಗಾಗಲೇ ಪರಿಶೀಲನೆ ನಡೆಸಿದ್ದು. ಅವರ ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಹಾಗೆ ಏನು ಆಗಿನ ಟೈಮಲ್ಲಿ ಇದ್ದಂತಹ ಟೆಕ್ನಿಕಲ್ ಎವಿಡೆನ್ಸ್ ಬಗ್ಗೆನೂ ಕೂಡ ಏನು ಇಡಿ ಅಧಿಕಾರಿಗಳು ಏನು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ಸದ್ಯಕ್ಕೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಶೋಭಾ ಅವರ ಮನೆಯಲ್ಲೇ ಏನು 3-4 ಅಧಿಕಾರಿಗಳು ಬೀಡ್ಬಿಟ್ಟಿದ್ದು ಸದ್ಯ ಈಗ ಎಲ್ಲಾ ರೀತಿಯ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ವಿನಯ್ ಕುಮಾರ್ ಡೀಟೇಲ್ಸ್ಗೆ. ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಲ್ಲ, ಇಡಿ ಅಧಿಕಾರಿಗಳು ಇವತ್ತು ಭರ್ಜರಿ ಬೇಟೆ ಆಡಿದ್ದಾರೆ. ಅದರಲ್ಲೂ ಕೂಡ ಅಧಿಕಾರಿಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಆಲ್ಮೋಸ್ಟ್ 8 ಕಡೆಗಳಲ್ಲಿ ಏಕಕಾಲದಲ್ಲಿ ಜಾರಿ ನಿರ್ದೇಶನದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು ಶಿವಮೊಗ್ಗದ DCC ಬ್ಯಾಂಕ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ 2014ರಲ್ಲಿ 62.77 ಕೋಟಿ ಹಗರಣ. ಇದು ನಕಲಿ ಬಂಗಾರವನ್ನ ಅಡವಿಟ್ಟು ಸಾಲವನ್ನು ತೆಗೆದುಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಲೇ ಅಂದರೆ 2014ರಲ್ಲಿ ದೊಡ್ಡಪೇಟೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅಂದಿನ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ಮಂಜುನಾಥ್ ಗೌಡ ಅವರ ಇವತ್ತು ಮನೆ ಮತ್ತು ಕಚೇರಿಯ ಮೇಲೂ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ.